ತಿಳಿಸ್ತಾ ಹಿರಿಯ ದಲಿತ ಸಂಘಟನೆ ಮುಖಂಡರು ಸಂದೇಶಗಳನ್ನು ಬರೆದಿದ್ದಾರೆ. ರಾಜ್ಯ ಸಂಚಾಲಕರು BSS ಸೋಮಶೇಖರ್ ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳು ಗಣೇಶ್ ಅವರು, ಉಪಾಧ್ಯಕ್ಷರು ಅಂಬೇಡ್ಕರ್ ಆಚರಣಾ ಸಮಿತಿಯ ದಿನಾಂಕ 30/5/2026 ಆರ್ಕಿಗೋಡ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಎಂಬತಕ್ಕಂಥ ನಾಮದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದಿಂದ ಆನಂದ್ ರಾಜ್ ಯಶವಂತ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರ ಅಚ್ಚುಗುಡಿಗೆ ಬರ್ತಿದ್ದಾರೆ. ಅದರ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರದ ಹಿರಿಯ ಮಂತ್ರಿಗಳು ಆಗಿರ್ತಕ್ಕಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ H.C. ಮಾದೇವರಾವ್ ಬರ್ತಿದ್ದಾರೆ. ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬರ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು ಸಹ ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಸನ ಜಿಲ್ಲೆಯಲ್ಲಿ ಮತ್ತು ಹಲವಾರು ವರ್ಷಗಳಿಂದ ಜ್ವಾಲಾಂತ ದಲಿತರ ಸಮಸ್ಯೆಗಳಿದ್ದಾವೆ. ಈ ಹಬ್ಬ ಆಚರಣೆಯ ಜೊತೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತರ ಸಮಸ್ಯೆಗಳನ್ನು ರಾಜ್ಯ ಮಂತ್ರಿಗಳ ಮುಂದೆ ಬೆಳಕು ಚೆಲ್ಲತಕ್ಕಂಥ ಒಂದು ಕಾರ್ಯಕ್ರಮ ಸಹ ಇದು ಆಗಿದೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುತೇಕ ಇಡೀ ಅರಕಲಗೂಡು ತಾಲೂಕಿನ ಎಲ್ಲ ಹಳ್ಳಿಗಳು, ಜಿಲ್ಲೆಯ ಎಲ್ಲ ಮುಖಂಡರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಅರಕಲಗೂಡು ತಾಲೂಕಿನ ಸುಮಾರು 10,000 ಜನರನ್ನು ಈ ಕಾರ್ಯಕ್ರಮಕ್ಕೆ ಸೇರಿಸ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಸಹ ತೊಡಗಿದ್ದೇವೆ. ಈ ಕಾರ್ಯಕ್ರಮದ ಅತಿ ಮುಖ್ಯ ಮತ್ತೊಂದು ಏನಪ್ಪ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ಬೇರೆ ಯಾರಿಂದಲೂ ಸಹ ದೇಣಿಗೆಯನ್ನು ಪಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ದಲಿತ ಸಮುದಾಯದವರ ಖರ್ಚು ವೆಚ್ಚವನ್ನು ಅವರೇ ಸಹ ಭರಿಸ್ತಿದ್ದಾರೆ. ಅವರೇ ಹಣ ಹಾಕ್ಕೊಂಡು 10,000 ಜನರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಅತಿ ಮುಖ್ಯವಾದಂಥ ಕಾರ್ಯ. ಉದ್ದೇಶ ಏನಪ್ಪ ಅಂತಂದರೆ, ಸಮುದಾಯದ ಒಂದು ಏಕತೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿ ದಲಿತ ಸಮುದಾಯವನ್ನು ಸ್ವಾಭಿಮಾನದೆಡೆಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥ ಏಕ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 2022ರಲ್ಲಿ ಒಮ್ಮೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ತದನಂತರ 2 ವರ್ಷಗಳಲ್ಲೂ ಸಹ ಚುನಾವಣೆಗಳ ಬಂದ ಕಾರಣ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗಿರಲಿಲ್ಲ. ಈ ಬಾರಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಯಿಂದ ಕ್ರೀಡಾಂಗಣದವರೆಗೆ ಮೆರವಣಿಗೆ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾದ್ಯಂತ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರುಗಳು ಹಾಗೂ ವಿದ್ಯಾವಂತರು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು, ಗುತ್ತಿಗೆದಾರರು, ವಕೀಲರು, ನೌಕರರು ಎಲ್ಲರೂ ಸಹ ಭಾಗವಹಿಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ತಮ್ಮಗಳ ಮುಖಾಂತರ ಹಾಸನ ಜಿಲ್ಲೆಯ ಎಲ್ಲ ಮುಖಂಡರುಗಳು, ವಿವಿಧ ಸಂಘಟನೆಗಳ ಮುಖಂಡರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ.